ಯಡಿಯೂರಪ್ಪನವರ ಅವಧಿಯಲ್ಲಿ ಏನಣ್ಣ 25,000 ರೂಪಾಯಿ ಕಟ್ಸ್ಕೊಂಡು ಟ್ರಾನ್ಸ್ಫಾರ್ಮರ್ ಕೊಡೋರು ಯಾವ್ದು ನೀವು ಗುಡದಟ್ಟಿ. ಈಗ ಎಷ್ಟು ಖರ್ಚಾಗ್ತಾ ಇದೆಯಣ್ಣ? 3 ಲಕ್ಷ ರೂಪಾಯಿ. 2,80,000ದಿಂದ 3 ಲಕ್ಷ ರೈತರ ಜೇಬಿಗೆ ಕನ್ನ ಹಾಕಿದೆ ಸಿದ್ದರಾಮಯ್ಯ ಸರ್ಕಾರ. ಮೊದಲನೇದು, ರೈತರಿಗೆ ಯಾವ ಯಡಿಯೂರಪ್ಪನವ್ರ ಸರ್ಕಾರ 25,000 ರೂಪಾಯಿ ಕಟ್ಸ್ಕೊಂಡು ಸೀನಿಯಾರಿಟಿ ಆಧಾರದ ಮೇಲೆ ಅಕ್ರಮ ಸಕ್ರಮ ಮಾಡಿ ರೈತರಿಗೆ ಉಚಿತವಾಗಿ ಟ್ರಾನ್ಸ್ಫಾರ್ಮರನ್ನು ಕೊಡ್ತಾ ಇತ್ತು, ಅದನ್ನು ನುಂಗಿ ಹಾಕಿದ್ರು. ಈಗ 3 ಲಕ್ಷ ರೂಪಾಯಿ ಕಟ್ಸ್ಕೋತಾರೆ. ಅದರ ಜೊತೆಯಲ್ಲಿ ಬೊಮ್ಮಾಯಿಜಿ ಅವರು ಮುಖ್ಯಮಂತ್ರಿಗಳಾಗಿದ್ದಾಗ ರೈತರ ಮಕ್ಕಳಿಗೆ ವಿದ್ಯಾಭ್ಯಾಸಕ್ಕೆ ಅಂತೇಳಿ ರೈತ ವಿದ್ಯಾನಿಧಿ ಯೋಜನೆ ಮುಖಾಂತರ ಲಕ್ಷಾಂತರ ರೂಪಾಯಿ MBBS ಓದೋರಿಗೆ, ಇಂಜಿನಿಯರಿಂಗ್ ಮಾಡೋರಿಗೆ, ಡಿಗ್ರಿ ಓದೋರಿಗೆ, ಪಾಲಿಟೆಕ್ನಿಕ್ ಓದೋರಿಗೆ, PUC ಓದೋರಿಗೆ, ರೈತ ಮಕ್ಕಳಿಗೆ ಜಾತ್ಯತೀತವಾಗಿ ಸ್ಕಾಲರ್ಶಿಪ್ಪನ್ನು ವಿದ್ಯಾನಿಧಿ ಕೊಡ್ತಿದ್ರು. ಸಿದ್ದರಾಮಣ್ಣ ಬಂದ ತಕ್ಷಣ ಅದನ್ನು ನುಂಗು ಹಾಕಿದ್ರು. ಅದರ ಜೊತೆಯಲ್ಲಿ ಇವತ್ತು ಶೇಂಗಾ ಬೆಳೆ, ಸಿರಾ ತಾಲೂಕಿನ ಜೀವನಾಡಿ ಅಂತ ಹೇಳಿದ್ರೆ ಶೇಂಗಾ ಬೆಳೆ, ರೈತರಿಗೆ ಅಧಿಕಾರಿಗಳು ಸುಳ್ಳು ರಿಪೋರ್ಟ್ಗಳನ್ನು ಕೊಟ್ಟು ಒಂದೇ ಒಂದು ನಯಾ ಪೈಸೆ ಶೇಂಗಾಗೆ ಇನ್ಶೂರೆನ್ಸ್ ಬರದೇ ಇರೋ ಥರ ಪಿತೂರಿ ಮಾಡಿ ರೈತರ ಹೊಟ್ಟೆ ಮೇಲೆ ಹೊಡಿತಾ ಇದ್ದಾರೆ. ಇದರ ಜೊತೆಯಲ್ಲಿ ಇವತ್ತು ರೈತರಿಗೆ ರಸಗೊಬ್ಬರ, ಅವನು ಮೆಣಸಿನ್ಕಾಯಿ ಬೆಳಿಬೇಕು ಅಂದರೂ ಯೂರಿಯಾ ಬೇಕು, ಅವನು ಒಂದು ಅಡಿಕೆ ತೋಟಕ್ಕೆ ಯೂರಿಯಾ ಹಾಕ್ತಾನೆ. ಪ್ರತಿಯೊಂದು ಬೆಳೆಗೂ ಕೂಡ ರೈತರಿಗೆ ಭತ್ತ ಬೆಳೀಲಿ, ರಾಗಿ ಬೆಳೀಲಿ, ಪ್ರತಿಯೊಂದಕ್ಕೂ ಯೂರಿಯಾ ಹಾಕ್ತಾನೆ. ಆದರೆ ಇವತ್ತು ಯೂರಿಯಾ ದಾಸ್ತಾನು ಸಿಗದೇ ಇರೋ ರೀತಿ ಕೇಂದ್ರ ಸರ್ಕಾರ ಸಾಕಷ್ಟು ಕೊಟ್ಟಿದ್ರೂ ಕೂಡ ಈ ರಾಜ್ಯ ಸರ್ಕಾರ ವಂಚನೆ ಮಾಡಿ ವರ್ತಕರ ಜೊತೆ ಕೈ ಜೋಡಿಸಿ ಅದನ್ನು ಸರಿಯಾದ ರೀತಿ ವಿತರಣೆ ಮಾಡದೆ ರೈತರಿಗೆ ದ್ರೋಹ ಮಾಡ್ತಿದೆ ಈ ಸರ್ಕಾರ. ಇದರ ಜೊತೆಯಲ್ಲಿ ಇವತ್ತು 20 ರೂಪಾಯಿ ಸ್ಟಾಂಪ್ ಪೇಪರ್ ಇದ್ದಿದ್ದು ರೈತರಿಗೆ ಸಣ್ಣ ಪುಟ್ಟ ಸಾಲಕ್ಕೆ, ಅಗ್ರಿಮೆಂಟ್ಗೆ, ಇನ್ನೊಂದು ಮತ್ತೊಂದಕ್ಕೆ ಬೇಕು. ಈಗ ಪ್ರತಿಯೊಂದಕ್ಕೂ ಕೂಡ ಒಂದು ವಂಶವೃಕ್ಷ